ರೈಟರ್ಸ್ ಆಗಲಿ ಅಥವಾ ನಿರ್ದೇಶಕರುಗಳಾಗಲಿ ಕನ್ನಡ ಚಿತ್ರರಂಗ ಎಷ್ಟರ ಮಟ್ಟಿಗೆ ಆಶಾದಾಯಕವಾಗಿದೆ ಅಂತ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಎಕ್ಸ್ಪೆರಿಮೆಂಟ್ಸ್? ಈಗ ಗೆದ್ದಿರೋ ಸಿನಿಮಾಗಳನ್ನ ಅವ್ರು ಬಿಟ್ಬಿಡ್ತಾವ್ರೆ, ಸೋತಿರೋ ಸಿನಿಮಾಗಳನ್ನ ಬೊಟ್ಟು ಮಾಡಿ ತೋರಿಸ್ತಾರೆ. ನೀವಾ ಈ ಸಿನಿಮಾ ಮಾಡಿದ್ದು ಅಂತ. ದರ್ಶನ್ ಸರ್ ಎಷ್ಟು ವಿಭಿನ್ನವಾಗಿ ಅವರ ಇತರ ಸಿನಿಮಾಗಳಿಗಿಂತ ಕಾಣಿಸ್ಕೊಂಡಿದ್ದಾರೆ ಅಂತ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ನಿಮಗೆ ಇಡೀ ಸಿನಿಮಾದಲ್ಲಿ ದರ್ಶನ್ ಸಾರೇ ಕಾಣಲ್ಲ. ಸರ್ ಇಷ್ಟೆಲ್ಲ ಈಗ ಒಂದು ಸ್ಟಾರ್ ಹವಾ ಇರುವಂತಹ ಒಂದು ವಾತಾವರಣದಲ್ಲಿ, ಅಂದರೆ ಪ್ರೊಡ್ಯೂಸರ್ಗಳ ಒಂದು ಆಸೆಗೆ ತಕ್ಕ ಹಾಗೆ, ಅವರ ಒಂದು ರಿಕ್ವೈರ್ಮೆಂಟ್ಸ್ಗೆ ತಕ್ಕ ಹಾಗೆ ಸಿನಿಮಾ ಮಾಡಬೇಕು ಅನ್ನುವಂತಹ ಒಂದು ವಾತಾವರಣ ಇರುವಾಗ, ಈ ರೀತಿ ಸ್ಟಾರ್ಗಳ ಒಂದು ಏನೊಂದು ಎಲಿವೇಶನ್ಸ್ ಅಥವಾ ಅವರ ಮಾಸ್ ಸ್ಟೇಟಸ್ನ ಕಾಪಾಡಬೇಕು ಅನ್ನುವಂತಹ ವಾತಾವರಣ ಇರುವಾಗ, ರೈಟರ್ಸ್ ಆಗಲಿ ಅಥವಾ ನಿರ್ದೇಶಕರುಗಳಾಗಲಿ ಕನ್ನಡ ಚಿತ್ರರಂಗ ಎಷ್ಟರ ಮಟ್ಟಿಗೆ ಆಶಾದಾಯಕವಾಗಿದೆ ಅಂತ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಎಕ್ಸ್ಪೆರಿಮೆಂಟ್ಸ್? ಕನ್ನಡ ಚಿತ್ರರಂಗ ಈಗಿನ ಪರಿಸ್ಥಿತಿಯಲ್ಲಿ ವಿಶ್ವದ ಗಮನ ಸೆಳೆದಿದೆ ಕೆಲವು ಸಿನಿಮಾಗಳ ನಂತರ. ಈಗ ಮಾತ್ರ ಗಮನ ಸೆಳೆದಿದೆ ಅಂತಲ್ಲ, ಅಣ್ಣ ಅವರು ಅನುರಾಗ ಅರಳಿತು ಅಂತ ಒಂದು ಸಿನಿಮಾನ ತೆಲುಗಿನವರು ಅದನ್ನು ಗರಾನ ಮಗುಡು ಅಂತ ಮಾಡ್ತಾರೆ, ಚಿರಂಜೀವಿ ಅವರು. ಈ ಕಡೆ ತಮಿಳಲ್ಲಿ ರಜನಿಕಾಂತ್ ಅವರು ಮನ್ನನ್ ಅಂತ ಮಾಡ್ತಾರೆ. ದೊಡ್ಡ ಮಟ್ಟದ ಹಿಟ್ಗಳಾದಂಥವು. ಮತ್ತು ನಮ್ಮ ಪುಷ್ಪಕ ವಿಮಾನ ಆಗಲೇ ಪ್ಯಾನ್ ಇಂಡಿಯನ್ ಸಿನಿಮಾ, ತುಂಬ ಪ್ರಯತ್ನಗಳು ಆಗಿತ್ತು. ಈಗ ಒಂದು ಸ್ವಲ್ಪ ಅದಕ್ಕೆ ವಜ್ರದ ಹೊಳಪು ಸಿಗ್ತಾ ಇದೆ. ಕಾಂತಾರ, KGF, ಚಾರ್ಲಿ ಒಂದಷ್ಟು ಅಟೆಂಪ್ಟ್ಗಳ ನಂತರ ರಿಷಭ ವಾಹನನ ಮೊನ್ನೆ ಅದ್ರ ಬಗ್ಗೆ ಮನೋಜ್ ಬಾಜ್ಪೇಯಿ ಹೇಳ್ತಾರೆ. ಸೊ ತುಂಬ ಒಳ್ಳೊಳ್ಳೆ ಪ್ರಯತ್ನಗಳಾಗಿದೆ. ಈಗ ನಿಜಕ್ಕೂ ಹಿಂದೆ ಅವರ ಫಾಲೋ ಅಪ್ಪಲ್ಲಿ ಹಿಂದೆ ಮಾಡ್ತಾ ಇರೋ ಸಿನಿಮಾಗಳಿಗೆ ತುಂಬಾ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕಂದರೆ ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಮೊದಲಾದರೆ ಸಿನಿಮಾಗಳ ಪ್ರಯತ್ನಗಳಾಗ್ತಾ ಇತ್ತು, ಕೆಲವೊಂದು ಗೆಲ್ತಿತ್ತು, ಕೆಲವೊಂದು ಸೋಲ್ತಿತ್ತು, ಅವ್ರ ಗಮನ ಸೆಳೀತಿರ್ಲಿಲ್ಲ. ಈಗ ಗೆದ್ದಿರೋ ಸಿನಿಮಾಗಳನ್ನ ಅವ್ರು ಬಿಟ್ಬಿಡ್ತಾವ್ರೆ, ಸೋತಿರೋ ಸಿನಿಮಾಗಳನ್ನ ಬೊಟ್ಟು ಮಾಡಿ ತೋರಿಸ್ತಾರೆ. ನೀವಾ ಈ ಸಿನಿಮಾ ಮಾಡಿದ್ದು ಅಂತ. ಸೊ ಅದು ಭಯ ಇದೆ. ಅದಕ್ಕೆ ಯಾವಾಗಲೂ ಫಸ್ಟ್ ರ್ಯಾಂಕ್ ತೊಗೊಳೋದು ದೊಡ್ಡದಲ್ಲ, ಆ ಫಸ್ಟ್ ರ್ಯಾಂಕ್ನ ಫಾಲೋ ಮಾಡ್ಕೊಂಡು ಹೋಗೋದಿದೆಯಲ್ಲ. ನೆಕ್ಸ್ಟು ಒಂದು ಟೆಸ್ಟಲ್ಲಿ 80 ಮಾರ್ಕ್ಸ್ ತೊಗೊಂಡ್ಬಿಡ್ತೀವಿ, ನೆಕ್ಸ್ಟ್ ಟೆಸ್ಟಲ್ಲೂ 81 ತಗೋಬೇಕಲ್ಲ, 79 ತೊಗೊಂಡ್ಬಿಟ್ರು ನಿನಗೇನೋ ಬಂದಿತ್ತು ಅಂದ್ಬಿಡ್ತಾರೆ. ಸೊ ಆ ಒಂದು ಭಯ ಇದೆ, ಅದು ನಡೀತಿದೆ. ಸರ್, ಮೊದಲೆಲ್ಲ ಈಗ ರೈಟರ್ಸ್ಗಳು ಅಥವಾ ನಿರ್ದೇಶಕರುಗಳು ಸೇರಿ ಒಂದು ರೀತಿ ಒಂದು ತಂಡವಾಗಿ ವರ್ಕ್ ಮಾಡಿ ಅದಕ್ಕೆ ಯಾರನ್ನು ನಾವು ಕಾಸ್ಟಿಂಗ್ ಮಾಡಬೇಕು, ಒಂದು ಸಿನಿಮಾನ ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋಂತಹ ಒಂದು ವಾತಾವರಣ ಇತ್ತು ಅಂತ ನಾವು ಕೇಳಿದ್ದೀವಿ. ಅದು ರಾಜ್ಕುಮಾರ್ ಸರ್ ಜೊತೆಗೆ ಇದ್ದಂತಹ ತಂಡ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಶಂಕರ್ ನಾಗ್ ಅವ್ರ ತಂಡ ಆಗಿರ್ಬೋದು, ಅವರೆಲ್ಲ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೂ ಕೂಡ ಅವ್ರ ಇಮೇಜ್ನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾನೇ ಮಾಡ್ತಾ ಬಂದಿಲ್ಲ ಆ್ಯಕ್ಚುಲಿ. ಬಟ್ ಆ ಥರದೊಂದು ಟೈಮ್ ವಾಪಸ್ ಬಂದರೆ ರೈಟರ್ ಆಗಿ ಎಷ್ಟು ಒಳ್ಳೆಯದು ಅಂತ ನಿಮಗೆ ಅನಿಸುತ್ತೆ? ಯಾವಾಗಲೂ ಅದೊಂದು ರೈಟರ್ ಧರ್ಮ, ಅದು ವೃತ್ತಿ ಧರ್ಮ. ಯಾವಾಗಲೂ ಪಾತ್ರಕ್ಕೆ ಬರೆದು ಬಿಡಬೇಕು. ಈಗ ನಾವು ಟಗರು ಬರೆದಾಗ ACP ಶಿವ ಅನ್ನೋ ಪಾತ್ರಕ್ಕೆ ಬರೆದಿದ್ದು, ಶಿವಣ್ಣನಿಗೆ ಅಂತ ಬರೀಲಿಲ್ಲ. ಡಾಲಿ ಅನ್ನೋ ಪಾತ್ರಕ್ಕೆ ಬರೆದಿದ್ದು. ಆ ಪಾತ್ರಕ್ಕೆ ಬರೆದುಬಿಟ್ಟಾಗ ನಿಮಗೆ ಆ ಒಂದು ಚರಿಷ್ಮಾ ಬರಲ್ಲ. ಆವಾಗ ಅವ್ರಿಗೂ ಮೋಲ್ಡ್ ಆಗೋಕ್ಕೆ ತುಂಬಾ ಇದಾಗುತ್ತೆ. ಮತ್ತು ಎಲ್ಲ ಹೀರೋಗಳು ಎಕ್ಸ್ಪೆಕ್ಟ್ ಮಾಡೋದು ಅದೇ, ಯಾವ ಹೀರೋನು ನನಗೆ ಬಿಲ್ಡಪ್ ಬರೀರಿ ಅಂತ ಪಾಪ ಕೇಳಲ್ಲ. ಅದು ಅವ್ರಿಗೆ ಅನಿಸೋದು ಇಲ್ಲ, ನಾವು ಹೇಳ್ಬಿಟ್ಟು ಬರ್ಸ್ಬಿಡೋಣ ಅಂತ. ಬಟ್ ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ನ ಒಂದು ಸ್ವಲ್ಪ ಎಲಿವೇಟ್ ಮಾಡ್ತಾರೆ. ಬಟ್ ಒಬ್ಬ ಕಾಮನ್ ಮ್ಯಾನ್, ಜಸ್ಟ್ ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಅಥವಾ ಆ ಥರದೊಂದು ರೈಟಿಂಗಲ್ಲಿ ಹಂಗಿದೆ ಅಂದರೆ ಒಪ್ಕೋತಾರ ಸ್ಟಾರ್ ಹೀರೋಗಳು? ಅಷ್ಟೇ ನಂದು ಲಿಮಿಟೇಷನ್ಸ್ ಏನಿರುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನ್ಗೆ, ಅಷ್ಟೇ ಲಿಮಿಟೇಷನ್ ಅಲ್ಲಿ ನಾನು ಮಾಡೋದಕ್ಕೆ ಹಂಗೆ ಮಾಡೋಕೆ ಇಷ್ಟಪಡ್ತೀನಿ ಅಂದರೆ ಒಪ್ಕೋತಾರ? ಕತೆ ಅದಕ್ಕೆ ಪೂರಕವಾಗಿರಬೇಕು. ಆ ಪಾತ್ರದಲ್ಲಿ, ಆ ಕಥೆಯಲ್ಲಿ ಆ ಪಾತ್ರ ಹಂಗಿದ್ದಾಗ ಖಂಡಿತವಾಗ್ಲೂ ಒಪ್ಕೋತಾರೆ. ಮತ್ತು ಏಕಾಏಕಿ ಯಾರೂ ಹಂಗೆಲ್ಲ ಇಲ್ಲ, ಮಹಾರಾಜನ ಪಾತ್ರನೇ ಬೇಕು, ನಾನು ಸೇನಾಧಿಪತಿ ಪಾತ್ರನೇ ಬೇಕು ಅಂತೇನಿಲ್ಲ. ಬಟ್ ಒಳ್ಳೆ ಟೀಮ್ ಜೊತೆ ಒಳ್ಳೆ ನಿರ್ದೇಶಕರುಗಳಿಗೆ, ಪಾಪ ಎಲ್ಲ ನಾಯಕರು ನಿರ್ದೇಶಕರುಗಳ ತಲಾಶೆಲೇ ಇರ್ತಾರೆ.
ಒಂದೊಳ್ಳೆ ಡೈರೆಕ್ಷನ್ ಟೈಮಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದಂತೂ ಇದ್ದೇ ಇರುತ್ತೆ. ಮತ್ತು ಅದೇ ಥರ ಪ್ರತಿ ನಿರ್ದೇಶಕನಿಗೂ ನನಗೆ ಈ ನಟ ಸಿಕ್ಕಿದ್ರೆ ಚೆನ್ನಾಗಿ ಮಾಡ್ಬೋದು, ಅದು ಕನಸು. ಅವರು ಮಾಡಿರೋ ಕತೆಗೆ ಅವ್ರು ಅಂದ್ಕೊಂಡಿರೋಂಥ ನಾಯಕ ಸಿಕ್ಬಿಟ್ರೆ ಅದು ಅವ್ರ ಕನಸು ಈಡೇರ್ದಂಗೆ. ಹೌದು ಸರ್, ಒಂದು ಎರಡೇ ಪ್ರಶ್ನೆ ಇರೋದು ಲಾಸ್ಟ್. ನೀವಾಗಲೇ ಹೇಳ್ತಿದ್ರು ದರ್ಶನ್ ಅವರು ಆಲ್ರೆಡಿ ಆ ಥರದ್ದು ಪ್ರಯತ್ನ, ಈಗ ನನ್ನ ಪ್ರೀತಿ ರಾಮ ಆಗಿರ್ಬೋದು, ಆ ಥರದ್ದು ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ಬಟ್ ಇದೇ ಪ್ರಶ್ನೆ ನಾವು ಆ್ಯಕ್ಚುಲಿ ಕ್ರಾಂತಿ ಸಿನಿಮಾದಲ್ಲಿ ಅವ್ರನ್ನೇ ಕೇಳಿದ್ವಿ. ಅಂದರೆ ಅದಾದಮೇಲೆ ನೀವು ಯಾಕೆ ಮಾಡಲಿಲ್ಲ ಅಂತ ಅವರು ಅವ್ರದ್ದೇ ಆದಂತಹ ಉತ್ತರ ಕೊಟ್ಟರು. ಅಂದರೆ ನೀವು ಎಷ್ಟು ಜನ ಹೋಗಿ ಥಿಯೇಟ್ರಲ್ಲಿ ನೋಡಿದ್ದೀರಾ ಆ ಸಿನಿಮಾನ, ಯಾಕೆ ಗೆಲ್ಲಿಸ್ಲಿಲ್ಲ ಹಾಗೆ ಹಿಂಗೆ. ಸೊ ಅದಕ್ಕೋಸ್ಕರನೇ ಜನ ನನ್ನನ್ನು ಹೇಗೆ ನೋಡೋಕ್ಕೆ ಇಷ್ಟಪಡ್ತಾರೋ ಹಂಗೆ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಬಟ್ ನೀವೀಗ ದರ್ಶನ್ ಸರ್ ಅವರ ಫಿಲಮ್ಗಳನ್ನು ನೋಡ್ಕೊಂಡು ಬಂದಿರೋ ಹಾಗೆ ಆ್ಯಸ್ ಎನ್ ಆಡಿಯನ್ ಆಗಿ ಅಥವಾ ಒಬ್ಬ ಈ ಸಿನಿಮಾದ ಸಂಭಾಷಣಾಕಾರರಾಗಿ ದರ್ಶನ್ ಸರ್ ಎಷ್ಟು ವಿಭಿನ್ನವಾಗಿ ಅವರ ಇತರ ಸಿನಿಮಾಗಳಿಗಿಂತ ಕಾಣಿಸ್ಕೊಂಡಿದ್ದಾರೆ ಅಂತ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ನಿಮಗೆ ಇಡೀ ಸಿನಿಮಾದಲ್ಲಿ ದರ್ಶನ್ ಸಾರೇ ಕಾಣಲ್ಲ, 100% ಕಾಟೇರ ಕಾಣ್ತಾರೆ. ಸೊ ಅದು ಒಂದು ಅವಗಾಹನೆ. ನಿಮಗೆ ಯಾವಾಗಲೂ ನಟ ಆ ಪಾತ್ರದಲ್ಲಿ ಮುಳುಗ್ಬಿಟ್ಟಾಗ ನಿಮ್ಗೆ ಅದು ಈಗ ಅಣ್ಣ ಅವ್ರು ಹಿರಣ್ಯಕಶಿಪು ಪಾತ್ರ ಮಾಡಿದಾಗ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ನ ನಾವು ನೋಡಲ್ಲ, ಹಿರಣ್ಯಕಶಿಪುನೇ ನೋಡ್ತೀವಿ. ಸೊ ಆ ಪ್ರಯತ್ನ ಇದರಲ್ಲಾಗಿದೆ. ಅದು ಇಷ್ಟಪಟ್ಟರೆ ಮಾತ್ರ ಆಗೋದು. ಕೆಲವೊಂದು ಸತಿ ಆ ಪಾತ್ರದಲ್ಲಿ ನಾನು ಇಡಿಸ್ತಾ ಇಲ್ವೇನೋ ಅಂತ ಅಂದಾಗ ಅದು ಸ್ಕ್ರಿಪ್ಟ್ ಹಂತದಲ್ಲೇ ಬೇರೆ ಮಾಡಿಸ್ಬಿಡ್ತಾರೆ. ಸೊ ಆ ಥರದ್ದು ಇದಂತೂ ಈ ಚಿತ್ರದಲ್ಲಾಗಿದೆ. ನಾಟ್ ಓನ್ಲಿ ಕಾಟೇರ ಅನ್ನೋ ಪಾತ್ರ, ಅದರಲ್ಲಿ ಚೊಂಗ್ಲ ಅನ್ನೋ ಪಾತ್ರ ಬರುತ್ತೆ, ಪುಟ್ಟರಾಜು ಅನ್ನೋ ಪಾತ್ರ ಬರುತ್ತೆ, ಪ್ರಭಾವತಿ ಕ್ಯಾರೆಕ್ಟ್ರು, ಯಾರು ಮಾಲಾಶ್ರೀ ಅವ್ರ ಮಗಳು, ಅವಿನಾಶ್ ಸಾರು, ಜಗಪತಿ ಬಾಬು, ಇದು ಶ್ರುತಿ ಅವರು ಎಲ್ಲ, ಕುಮಾರ್ ಗೋವಿಂದ್, ಒಂದಷ್ಟು ಹಿರಿಯ ನಟರು, ಆಮೇಲೆ ಒಂದಷ್ಟು ರಂಗಭೂಮಿ ಕಲಾವಿದರನ್ನ ಬೆರೆಸಿದ್ದೀವಿ. ಸೊ ಪ್ರತಿ ಪಾತ್ರನೂ ತರುಣ್ ಸಾರು ಒಂದಷ್ಟು ಆಡಿಷನ್ಸ್ ಮಾಡಿ, ಆ ಕಾಸ್ಟ್ಯೂಮ್ ಟೆಸ್ಟ್ ಮಾಡಿ, ಲುಕ್ ಟೆಸ್ಟ್ ಮಾಡಿ, ಎಲ್ಲ ಮಾಡಿ ಒಂದಷ್ಟು ಕೆಲಸಗಳು ಮಾಡಿ ಫ್ರೇಮಿಗೆ ತಗೊಂಡಿದ್ದು. ಅದಕ್ಕೆ ನಿಮಗೆ ಆದಷ್ಟು ಕಾಟೇರ ಹತ್ತಿರದ ಸಿನಿಮಾ ಅನಿಸುತ್ತೆ. ಪ್ರತಿಯೊಬ್ಬ ನೋಡೋರ್ಗು ಹೌದು ಇದು ನಮ್ಮ ನೆಲದ ಸಿನಿಮಾ, ನಮ್ಮ ಹಿಂದೆ ನಡೆದಿರೋವಂಥ ಸಿನಿಮಾ, ನಮ್ಮ ಕಣ್ಣು ಮುಂದೆ ಈಗ ನಡೀತಾ ಇರೋವಂಥ ಸಿನಿಮಾ ಅಂತ ಅನಿಸುತ್ತೆ. ಕೊನೆಯದಾಗಿ ಸರ್, ಇವರು ಕುಮಾರ್ ಗೋವಿಂದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಥರದ್ದು ಇನ್ನೊಂದು ಸಿನಿಮಾ ಬರೋದಕ್ಕೆ ಒಂದು 25 ವರ್ಷ ಬೇಕಾಗುತ್ತೆ, ಆ ಥರದ ಸ್ಕ್ರಿಪ್ಟ್ ಇದು ಅಂತ. ಸೊ ಅಂತಹ ಅಂಶಗಳು ಏನಿದೆ ಈ ಸಿನಿಮಾದಲ್ಲಿ? ಇಲ್ಲ, ಕುಮಾರ್ ಗೋವಿಂದ್ ಸರ್ಗೆ ತುಂಬ ಆ ಪಾತ್ರ ತುಂಬ ಇಷ್ಟ ಆಗೋಯ್ತು. ಮತ್ತು ಅವರು ಬೇರೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟಿದ್ರು. ಒಳ್ಳೆ ದೊಡ್ಡ ನಿರ್ಮಾಪಕರು ಅವರು, ಉಪೇಂದ್ರ ಸರ್ ಅಂತ ಅವರಿಗೆ ನಿರ್ದೇಶನದ ಅವಕಾಶ ಕೊಟ್ಟು ಅಂಥ ಸಂಸ್ಥೆ ಮಾಲೀಕರು ಅವರು. ಸೊ ಅವ್ರಿಗೆ ಈ ಪಾತ್ರ ತುಂಬಾ ಹಿಡಿಸಿದೆ. ತುಂಬ ಚೆನ್ನಾಗಿ ಪೋರ್ಟ್ರೇಟ್ ಮಾಡವ್ರೆ, ಆ್ಯಕ್ಟ್ ಮಾಡವ್ರೆ. ಸೊ ಅವ್ರ ಮಾತಲ್ಲೂ ಆ ಒಂದು ಅಂಶ ಕಾಣುತ್ತೆ. 25 ವರ್ಷದಿಂದ ತುಂಬ ಸಿನಿಮಾಗಳು ಬಂದಿವೆ. ಈಗ ಅಲ್ಲಲ್ಲಿ ತಗೊಂಡಾಗ ಇವತ್ತು ಮೆಜೆಸ್ಟಿಕ್ ಅನ್ನೋ ಸಿನಿಮಾದಲ್ಲಿ ದರ್ಶನ್ ಸರ್ನ ನೋಡೋದೇ ಖುಷಿ. ಆಮೇಲೆ ಸುಂಟ್ರಗಾಳಿ, ಲಾಲಿ ಹಾಡು. ಸೊ ಹಂಗೆ ಈ ಯಾವುದೂ ಕಂಟಿನ್ಯೂಯಸ್ ಆಗಿ ಒಂದೇ ಶೇಡಲ್ಲೇ ಬಂದಿಲ್ಲ ದರ್ಶನ್ ಸರ್. ಅದನ್ನು ವರ್ಸಟ್ಯಾಲಿಟಿ ಅಂತೀವಿ. ಯಾವಾಗಲೂ ಕಲಾವಿದನಿಗೆ ಅದಿರುತ್ತೆ. ನಾನು ಹಂಗೆ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲೂ ಹೇಳ್ತಾಯಿದ್ರು, ಬಿರಾದರ್ ಸರ್ ಪಾತ್ರ ನನಗೆ ಸಿಕ್ಕಿದ್ರೆ ಅಂತ. ಅಂದರೆ ಕಲಾವಿದನಿಗೆ ಅಷ್ಟು ಆಸೆ ಇರಬೇಕು ಪಾತ್ರಗಳಲ್ಲಿ. ಆವಾಗ ಜನರ ಮನಸ್ಸಲ್ಲಿ ಉಳ್ಕೋತಾ ಹೋಗ್ತಾರೆ.